ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರುವ ಸಾನೆಟ್ 15 ಬರೆದವರು ವಿಲಿಯಂ ಶೇಕ್ಸ್ಪಿಯರ್. ಈ ಕೃತಿಯನ್ನು ಶೇಕ್ಸ್ಪಿಯರ್ ಅವರು 1590ರಲ್ಲಿ ಬರೆದಿದ್ದರು. 1609ರಲ್ಲಿ ತನ್ನ ಮೊದಲ ಪಬ್ಲಿಕೇಶನನ್ನು ಇದು ಕಾಣ್ತದೆ. ಥಾಮಸ್ ಥಾರ್ಪೆ ಎನ್ನುವರು ಇದನ್ನು ಪಬ್ಲಿಷ್ ಮಾಡ್ತಾರೆ. ಶೇಕ್ಸ್ಪಿಯರ್ನ ಉಳಿದ ಕವಿತೆಗಳಂತೆ ಇದು ಕೂಡ 3 ಕ್ವಾರ್ಟೇನ್ ಹಾಗೂ ಸಿಂಗಲ್ ಕಪ್ಲೆಟನ್ನು ಹೊಂದಿದೆ. ಇದರ ರೈಮ್ ಸ್ಕೀಮ್ ಬಂದು AB CD CD EF GG ಎಂದಾಗಿದೆ. ಬನ್ನಿ ಹಾಗಿದ್ರೆ ಕವಿತೆಯನ್ನು ಲೈನ್ ಬೈ ಲೈನ್ ನೋಡೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ಲೈನಲ್ಲಿ ವೆನ್ ಐ ಕನ್ಸಿಡರ್ ಎವ್ರಿಥಿಂಗ್ ದ್ಯಾಟ್ ಗ್ರೋಸ್, ಈ ಪ್ರಪಂಚದಲ್ಲಿ ಯಾವುದೆಲ್ಲ ಇದೆ ಪ್ರತಿಯೊಂದು ಕೂಡ ಬೆಳೀತಾ ಇರ್ತದೆ. ಈ ಲೈನಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಥಿಂಗ್ಸ್ ಅಥವಾ ಪ್ರತಿಯೊಂದು ವಸ್ತು ಅಥವಾ ಆಬ್ಜೆಕ್ಟ್ ಪ್ರತಿಯೊಂದು ಕೂಡ ಗ್ರೋ ಆಗ್ತಾ ಇರ್ತದೆ. ಹೋಲ್ಸ್ ಇನ್ ಪರ್ಫೆಕ್ಷನ್ ಬಟ್ ಅ ಲಿಟಲ್ ಮೂಮೆಂಟ್, ಕೆಲವು ಸಮಯಗಳಲ್ಲಿ ಅದು ಸಣ್ಣ ಮೂಮೆಂಟ್ನ ಮೂಲಕ ಪರ್ಫೆಕ್ಟ್ ಅಂದರೆ ಪರಿಪೂರ್ಣತೆಯೆಡೆಗೆ ಸಾಗುತ್ತದೆ. ದ್ಯಾಟ್ ದಿಸ್ ಹ್ಯೂಜ್ ಸ್ಟೇಜ್ ಪ್ರೆಸೆಂಟ್ ನಾಟ್ ಬಟ್ ಶೋಸ್, ದ್ಯಾಟ್ ದಿಸ್ ಹ್ಯೂಜ್ ಸ್ಟೇಜ್ ಅಂದರೆ ಈ ಪ್ರಪಂಚ ಅನ್ನೋದು ಒಂದು ದೊಡ್ಡ ಮಂಚದ ಹಾಗಿದೆ. ಪ್ರೆಸೆಂಟೆಡ್ ನಾಟ್ ಬಟ್ ಶೋಸ್, ಇದು ಬರೀ ಪ್ರೆಸೆಂಟೇಷನ್ಗೋಸ್ಕರ ಇಟ್ಟದ್ದಲ್ಲ, ಇಲ್ಲಿ ಪರ್ಫಾರ್ಮೆನ್ಸ್ ಕೂಡ ಇರ್ತದೆ. ಇದರ ಅರ್ಥ ಏನೆಂದರೆ, ಪ್ರಪಂಚ ಅನ್ನೋದೊಂದು ದೊಡ್ಡ ಮಂಚದ ಹಾಗೆ, ಒಂದು ವೇದಿಕೆಯ ಹಾಗೆ. ಈ ವೇದಿಕೆಗೆ ಪ್ರತಿಯೊಬ್ಬರು ಕೂಡ ಬರ್ತಾರೆ, ಅವರವರ ಪಾತ್ರಗಳನ್ನು ಮಾಡ್ತಾರೆ, ಕರೆಕ್ಟಾಗಿ ನಿಭಾಯಿಸ್ತಾರೆ, ಮುಂದೆ ಸಾಗ್ತಾ ಇರ್ತಾರೆ. ಈ ಸಾಲುಗಳಲ್ಲಿ ಕವಿ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು, ಪ್ರಪಂಚ ಒಂದು ವೇದಿಕೆಯಾಗಿ, ಒಂದು ಅವಕಾಶದ ಹಾಗೆ. ಇಲ್ಲಿ ಪ್ರತಿಯೊಬ್ಬರು ಬರ್ತಾರೆ, ಅವರವರ ಪಾತ್ರಗಳನ್ನು ನಿಭಾಯಿಸ್ತಾರೆ. ಪ್ರತಿಯೊಂದು ಪಾತ್ರಗಳಲ್ಲೂ ಒಂದೊಂದು ಪರ್ಫೆಕ್ಷನ್ ಇರ್ತದೆ. ಆ ಪರ್ಫೆಕ್ಷನನ್ನು ಮುಗಿಸಿ ಅವರು ತನ್ನಿಂತಾನೆ ಮಾಯ ಆಗಿ ಹೋಗ್ತಾರೆ. ವೇರ್ ಆನ್ ದ ಸ್ಟಾರ್ಸ್ ಇನ್ ಸೀಕ್ರೆಟ್ ಇನ್ಫ್ಲುಯೆನ್ಸ್ ಕಮೆಂಟ್, ಇಲ್ಲಿ ದ ಸ್ಟಾರ್ಸ್ ಅನ್ನು ಹೇಳಿರುವಂಥದ್ದು ಮೇಲೆ ಆಕಾಶದಲ್ಲಿರುವ ನಕ್ಷತ್ರಗಳು ಅಥವಾ ಗ್ರಹಗಳು ಅಥವಾ ನಕ್ಷತ್ರ ಪುಂಜಗಳ ಕುರಿತು. ಇಲ್ಲಿ ಖಗೋಳಶಾಸ್ತ್ರಜ್ಞರು ಅಥವಾ ಜ್ಯೋತಿಷ್ಯ ಶಾಸ್ತ್ರ ತಿಳಿದಂತಹ ತಜ್ಞರು ನಮ್ಮ ಫ್ಯೂಚರನ್ನು ಅದನ್ನು ನೋಡಿಕೊಂಡು ಪ್ರೆಡಿಕೇಟ್ ಮಾಡ್ತಾರೆ. ಇದರ ಕುರಿತಾಗಿ ಹೇಳುವಂತಹದ್ದು ಕವಿ. ಈ ಭೂಮಿ ಅನ್ನೋದು ಒಂದು ಸ್ಟೇಜಿನ ಹಾಗೆ, ಒಂದು ಮಂಚದ ಹಾಗಿದ್ರೆ, ಮೇಲೆ ಹೊದಿಸಲ್ಪಟ್ಟಿರುವಂತಹ ನಕ್ಷತ್ರಗಳು ಅಥವಾ ಗ್ರಹಗಳು ಅದರ ಮೇಲೆ ತಾನೇ ಒಂದು ಇನ್ಫ್ಲುಯೆನ್ಸನ್ನು ಬೀರ್ತದೆ. ಅವುಗಳ ಪ್ರಭಾವ ಯಾವತ್ತೂ ಇರುತ್ತದೆ. ವೆನ್ ಐ ಪರ್ಸೀವ್ ದಟ್ ಮೆನ್ ಆಸ್ ಪ್ಲಾಂಟ್ಸ್ ಇನ್ಕ್ರೀಸ್, ಐ ಪರ್ಸೀವ್ ದಟ್ ಮೆನ್ ಆಸ್ ಪ್ಲಾಂಟ್ಸ್ ಇನ್ಕ್ರೀಸ್, ಮನುಷ್ಯ ಕೂಡ ಪ್ಲಾಂಟ್ಸ್ಗಳ ರೀತಿ, ಗಿಡ ಮರಗಳ ರೀತಿ ಬೆಳೀತಾ ಹೋಗ್ತಾನೆ. ಚಿಯರ್ಡ್ ಆ್ಯಂಡ್ ಚೆಕ್ಡ್ ಈವನ್ ಬೈ ದ ಸೆಲ್ಫ್ ಸೇಮ್ ಸ್ಕೈ, ಆಕಾಶದ ಕೆಳಗಡೆ ಸೆಲ್ಫ್ ಸೇಮ್ ಸ್ಕೈ, ಒಂದೇ ಆಕಾಶದ ಕೆಳಗಡೆ ಎರಡೂ ಕೂಡ ಬದುಕ್ತಾ ಇದೆ. ಚಿಯರ್ಡ್ ಆ್ಯಂಡ್ ಗ್ರೋ, ಪ್ರಸನ್ನವಾಗಿರುತ್ತದೆ ಮತ್ತು ಬೆಳೀತಾ ಇರ್ತದೆ. ವಾಂಟ್ ಇನ್ ದೇಯರ್ ಯೂತ್ಫುಲ್ ಸ್ಯಾಪ್ ಎಟ್ ಹೈಟ್ ಡಿಕ್ರೀಸ್, ಇಲ್ಲಿ ವಾಂಟ್ ಅಂದರೆ ತುಂಬ ಹೆಮ್ಮೆ ಪಡುವಂಥದ್ದು. ವಾಂಟ್ ಇನ್ ದೇಯರ್ ಯೂತ್ಫುಲ್ ಸ್ಯಾಪ್ ಅಂದರೆ ಯೌವನದ ದಿನಗಳಲ್ಲಿ ಅಥವಾ ಒಂದು ಅಡಲ್ಟ್ಹುಡ್ಡಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಸೌಂದರ್ಯದ ಬಗ್ಗೆ ಒಂದು ವಿಚಿತ್ರವಾದ ರೀತಿಯ ಹೆಮ್ಮೆ ಇರುತ್ತದೆ. ಎಟ್ ಹೈಟ್ ಡಿಕ್ರೀಸ್, ಈ ಮೆಚುರಿಟಿ ಅನ್ನೋದು ಬೆಳೀತಾ ಹೋದ ಹಾಗೆ ಮನುಷ್ಯನ ಈ ಎಲ್ಲ ಭಾವನೆಗಳು ಕಡಿಮೆಯಾಗುತ್ತಾ ಬರುತ್ತದೆ. ಆ್ಯಂಡ್ ವೇರ್ ದೇರ್ ಬ್ರೇವ್ ಸ್ಟೇಟ್ ಔಟ್ ಆಫ್ ಮೆಮೊರಿ, ವೇರ್ ದೇರ್ ಬ್ರೇವ್ ಸ್ಟೇಟ್, ಇಲ್ಲಿ ಬ್ರೇವ್ ಸ್ಟೇಟ್ ಅಂದರೆ ಈ ಸೌಂದರ್ಯದ ಒಂದು ಪ್ರತಿ ಕ್ಷಣದ ಆನಂದ ಅನ್ನೋದನ್ನು ನಾವು ಮನಸ್ಸಿನಲ್ಲೇ ತುಂಬಿಕೊಂಡಿರ್ತೇವೆ. ಮೆಚುರಿಟಿ ಬಂದಾಗ ಸೌಂದರ್ಯದ ಕುರಿತು ನಮ್ಮ ಮೊದಲಿನ ಭಾವನೆ ಬದಲಾಗಬಹುದು, ಅಥವಾ ಸೌಂದರ್ಯ ಹೊರಟು ಹೋದಾಗ, ವೃದ್ಧಾಪ್ಯ ಬಂದಾಗ ನಮ್ಮ ಮೊದಲಿನ ಭಾವನೆ, ಸೌಂದರ್ಯದ ಕುರಿತಾದ ನಮ್ಮ ಭಾವನೆ ಬದಲಾಗಬಹುದು. ಆದರೆ ಆ ಫೀಲ್, ಯೌವನದಲ್ಲಿದ್ದ ಆ ಫೀಲ್ ನಮ್ಮ ಮನಸ್ಸಲ್ಲಿ ಹಾಗೆ ಇರುತ್ತದೆ. ಔಟ್ ಆಫ್ ಮೆಮೊರಿ ಅಂದರೆ ದಿನ ಕಳೆದಂತೆ, ಸಮಯಗಳು ಕಳೆದು ಹೋದಂತೆ ನಿಧಾನವಾಗಿ ಆ ನೆನಪುಗಳೆಲ್ಲ ನಮ್ಮ ತಲೆಯಿಂದ ಅಥವಾ ನಮ್ಮ ಮನಸ್ಸಿಂದ ಹೊರಟು ಹೋಗ್ತದೆ. Then the conceit of this instant stay sets you most rich in youth before my sight, ಇಲ್ಲಿ ಇನ್ಕಾನ್ಸ್ಟಂಟ್ ಸ್ಟೇ ಅಂದರೆ ಬದಲಾಗ್ತಾ ಇರೋ ಪ್ರಪಂಚ. ಮೊದಲನೇ ಸಾಲಿನ ಅರ್ಥ, ಇಲ್ಲಿ ಬದಲಾಗುತ್ತಿರೋ ಪ್ರಪಂಚದಿಂದ ನನಗೇನು ಲಾಭವಿದೆ. ಸೆಟ್ಸ್ ಯು ಅಂದರೆ ನನಗೆ ನಿನ್ನ ನೆನಪು ಬರುತ್ತಿದೆ. ಮೋಸ್ಟ್ ರಿಚ್ ಇನ್ ಯೂತ್ ಬಿಫೋರ್ ಮೈ ಸೈಟ್, ನಾನು ಈಗಲೂ ಗಮನಿಸ್ತಾ ಇದ್ದೇನೆ, ಈಗಲೂ ನಿನ್ನ ಬಳಿ ಆ ಯೌವನದ ಖಜಾನೆಯೇ ಇದೆ. ನೀನು ಯಾರೇ ಆಗಿರು, ನೀನೊಬ್ಬ ಯಂಗ್ ವ್ಯಕ್ತಿಯೇ ಆಗಿರು ಅಥವಾ ತುಂಬ ವೃದ್ಧಾಪ್ಯದಲ್ಲಿರೋ ವ್ಯಕ್ತಿಯೇ ಆಗಿರು, ಇಲ್ಲಿ ಕವಿ ಒಬ್ಬ ಯೂತನ್ನು ಕುರಿತು ಹೇಳ್ತಾ ಇದ್ದಾರೆ. ಈ ಪ್ರಪಂಚ ಅನ್ನೋದು ಬದಲಾಗ್ತಾ ಇರ್ತದೆ, ನಾನು ನಿನ್ನನ್ನು ಗಮನಿಸ್ತಾ ಇದ್ದೇನೆ, ಇದರಿಂದ ನನಗೇನು ಲಾಭ ಇದೆ. ನಿನ್ನ ಬಳಿ ಯೂತ್ನ ಖಜಾನೆಯೇ ಇದೆ, ನೀನು ಈಗಲೂ ಬಹಳ ಯಂಗಾಗೇ ಇದ್ದಿ. ಕವಿ ಮುಂದುವರಿಸ್ತಾ ಹೇಳ್ತಾರೆ, ವೇರ್ ವೇಸ್ಟ್ಫುಲ್ ಟೈಮ್ ಡಿಬೇಟ್ ವಿತ್ ಡಿಕೆ,
ವೇಸ್ಟ್ಫುಲ್ ಟೈಮ್ ಅಂದರೆ ವೇಸ್ಟ್ ಆಗ್ತಾ ಇರುವ, ಹಾನಿ ಆಗ್ತಾ ಇರುವ ಸಮಯ ಎಂದು ಅರ್ಥ. ಅಂತಹ ಸಮಯದಲ್ಲಿ ಪ್ರತಿಯೊಂದು ವಿಷಯ ಕೂಡ ವೇಸ್ಟ್ ಆಗ್ತಾ ಇರ್ತದೆ, ಹಾಳಾಗ್ತಾ ಇರ್ತದೆ. ಡಿಬೇಟ್ ಅಂದರೆ ಚರ್ಚೆ ಮಾಡೋದು, ವಿತ್ ಡಿಕೆ, ನಾಶ ಆಗುವುದರ ಕುರಿತಾಗಿ ಚರ್ಚಿಸುವಂತಹದ್ದು. ಇಲ್ಲಿ ಕವಿ ಡಿಕೆ ಅಂದರೆ ನಾಶವನ್ನು ಕೂಡ ಒಂದು ವ್ಯಕ್ತಿಗೆ ಹೋಲಿಸಿದ್ದಾರೆ, ಹಾಗೆ ಸಮಯವನ್ನು ಕೂಡ ಒಬ್ಬ ವ್ಯಕ್ತಿಗೆ ಹೋಲಿಸಿ ಆ ಎರಡೂ ವ್ಯಕ್ತಿಗಳು ಮಾತಾಡ್ತಾ ಇರುವ ಹಾಗೆ ಚರ್ಚೆಗಳನ್ನು ಮಾಡ್ತಾ ಇರುವ ಹಾಗೆ ಕವಿ ಫೀಲ್ ಮಾಡ್ತಾ ಇದ್ದಾರೆ. ಆಗುತ್ತಿರುವ ಸಮಯ ನಾಶದ ಒಂದಿಗೆ ಅಂದರೆ ಡಿಕೆಯ ಒಂದಿಗೆ ಚರ್ಚೆ ಮಾಡ್ತಾ ಇದೆ, ಡಿಸ್ಕಷನ್ ಮಾಡ್ತಾ ಇದೆ ಅಥವಾ ಡಿಬೇಟ್ ಮಾಡ್ತಾ ಇದೆ. ಆದ್ರೆ ಡಿಬೇಟ್ ಮಾಡ್ತಾ ಇರೋ ವಿಷಯ ಯಾವ ಕುರಿತಾಗಿದೆ? ಟು ಚೇಂಜ್ ಯುವರ್ ಡೇ ಆಫ್ ಯೂತ್ ಟು ಸುಲೈಡ್ ನೈಟ್. ನಿಮ್ಮ ಯೌವನದ ದಿನಗಳನ್ನು, ತುಂಬ ಸುಂದರವಾದಂತಹ ದಿನಗಳನ್ನು, ಸುಲೈಡ್ ನೈಟ್ ಅಂದರೆ ಕೆಟ್ಟದಾದ ರಾತ್ರಿಗಳನ್ನಾಗಿ, ಯೌವನದ ಸುಂದರ ದಿನಗಳನ್ನು ಕೆಟ್ಟದಾದ ರಾತ್ರಿಯನ್ನಾಗಿ ಹೇಗೆ ಬದಲಾಯಿಸುವುದು ಅನ್ನೋದನ್ನು ಕುರಿತು ನಾಶ ಸಮಯದೊಂದಿಗೆ ಚರ್ಚೆ ಮಾಡ್ತಾ ಇದೆ. ಆ್ಯಂಡ್ ಆಲ್ ಇನ್ ವಾರ್ ವಿತ್ ಟೈಮ್ ಫಾರ್ ಲವ್ ಆಫ್ ಯು. ಇಲ್ಲಿ ಕವಿ ಹೇಳ್ತಾರೆ, ನಾನು ಸಮಯದೊಂದಿಗೆ ಯುದ್ಧ ಮಾಡ್ತಾ ಇದ್ದೇನೆ. ಫಾರ್ ಲವ್ ಆಫ್ ಯು ಅಂದರೆ ನಿನ್ನ ಪ್ರೀತಿಯ ಕಾರಣಕ್ಕಾಗಿ. ನಾನು ಸಮಯದೊಂದಿಗೆ ನಿನ್ನ ಪ್ರೀತಿಯ ಕಾರಣಕ್ಕಾಗಿ ಯುದ್ಧ ಮಾಡ್ತಾ ಇದ್ದೇನೆ. ಆ್ಯಸ್ ಹಿ ಟೇಕ್ಸ್ ಫ್ರಮ್ ಯು ಐ ಎನ್ಗ್ರಾಫ್ಟ್ ಫಾರ್ ಯು ನ್ಯೂ. ಆ್ಯಸ್ ಹಿ ಅಂದರೆ ಇಲ್ಲಿ ಸಮಯಕ್ಕೆ ಹೇಳ್ತಾ ಇದ್ದಾರೆ. ಆ್ಯಸ್ ಹಿ ಟೇಕ್ಸ್ ಫ್ರಮ್ ಯು, ಸಮಯ ನಿನ್ನನ್ನು ತೆಗೆದುಕೊಳ್ಳುವಾಗ, ಕಳೆದುಕೊಂಡು ಹೋಗುವಾಗ, ನಿನ್ನಿಂದ ನಿನ್ನ ಸುಂದರ ಕ್ಷಣಗಳನ್ನು, ದಿನಗಳನ್ನು ಕಿತ್ತುಕೊಳ್ಳುವಾಗ, ಸೆಳೆದುಕೊಳ್ಳುವಾಗ. ಐ ಎನ್ಗ್ರಾಫ್ಟ್ ಯು ನ್ಯೂ ಅಂದರೆ ಇಲ್ಲಿ ಸಸ್ಯಗಳಿಗೆಲ್ಲ ಹೊಸ ಜೀವನ, ಹೊಸ ಬಡ್ಡನ್ನು ಕೊಡುವ ಹಾಗೆ ನಾನು ನಿಮಗೆ ಇನ್ನೊಂದು ಅವಕಾಶವನ್ನು ಕೊಡ್ತೇನೆ, ಹೊಸ ಜೀವನವನ್ನು ಕೊಡ್ತೇನೆ, ಹೊಸ ಚಿಗುರನ್ನು ತಂದು ಕೊಡ್ತೇನೆ. ಹೇಳ್ತಾರೆ, ಐ ಎನ್ಗ್ರಾಫ್ಟ್ ಯು ನ್ಯೂ, ನಾನು ನಿನ್ನನ್ನು ಪುನಃ ಯೌವನದ ದಿನಗಳ ಕಡೆ ಕರ್ಕೊಂಡು ಹೋಗ್ತೇನೆ, ನಿನ್ನನ್ನು ಪುನಃ ಜೀವಂತಗೊಳಿಸ್ತೇನೆ. ಕೊನೆಯ ಈ 2 ಸಾಲುಗಳ ಅರ್ಥವೇನೆಂದರೆ, ನಿನ್ನ ಕಾರಣದಿಂದ, ನಿನ್ನ ಪ್ರೀತಿಗೋಸ್ಕರ ನಾನು ಸಮಯದೊಂದಿಗೆ ಯುದ್ಧ ಮಾಡುತ್ತೇನೆ. ಹೇಗೆ ನಿನ್ನಿಂದ ನಿನ್ನ ಸುಂದರ ದಿನಗಳನ್ನು ಸಮಯ ಕಿತ್ತುಕೊಂಡಿದೆ, ಅದೇ ರೀತಿ ನಾನು ಅದರ ಕೈಯಿಂದ ಆ ದಿನಗಳನ್ನು ಕಿತ್ತುಕೊಂಡು ನಿನಗೆ ಪುನಃ ನೀಡುತ್ತೇನೆ. ನಿನ್ನನ್ನು ಪುನಃ ನಾನು ಯೌವನದ ದಿನಗಳ ಕಳೆಯುವ ಯುವಕನನ್ನಾಗಿ ಮಾಡ್ತೇನೆ. ಈ ಮಾತಿನೊಂದಿಗೆ ಈ ಕವಿತೆ ಕೊನೆಗೊಳ್ಳುತ್ತದೆ. ಈ ಕವಿತೆಯ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.